3.5 ವರ್ಷವೂ ನಾನೇ ಮುಖ್ಯಮಂತ್ರಿ. ಹೈಕಮಾಂಡ್ಗೆ ಸಿಎಂ ಸಿದ್ದರಾಮಯ್ಯ ನೇರ ಸಂದೇಶ. ದೆಹಲಿ ಭೇಟಿ ವೇಳೆಯೇ ಸ್ಪಷ್ಟವಾಗಿ ತಿಳಿಸಿರುವ ಸಿಎಂ ಸಿದ್ದರಾಮಯ್ಯ. ಹುಡಾ ಕೇಸ್ ಸಂಬಂಧ ಸರ್ಕಾರದ ವಿರುದ್ಧ ಬಿಜೆಪಿ ನಿರಂತರ ಆರೋಪ. ಅಲ್ಲದೆ ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆ ನಡೆಸಿರೋ ಬಿಜೆಪಿ. ಇಷ್ಟೆಲ್ಲ ಆದ್ರೂ ಎದೆಗುಂದದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಿಜೆಪಿ ಆರೋಪ, ಹೋರಾಟಗಳಿಂದ ವಿಚಲಿತರಾಗದ ಸಿದ್ದು. ಹೈಕಮಾಂಡ್ ನಾಯಕರಿಗೂ ಮುಡಾ ಕೇಸ್ ಬಗ್ಗೆ ಮನವರಿಕೆ. ಮುಡಾ ಕೇಸ್ ಪಿನ್ ಟು ಪಿನ್ ವಿವರಿಸಿರೋ ಸಿದ್ದರಾಮಯ್ಯ. ದಾಖಲೆ ಸಮೇತ ಹೈಕಮಾಂಡ್ಗೆ ಸಿದ್ದರಾಮಯ್ಯ ವಿವರಣೆ. ಸೈಟ್ ಹಂಚಿಕೆಯಲ್ಲಿ ನನ್ನ ಪಾತ್ರ ಇಲ್ಲ, ಸಿಎಂ ಆಗಿ ಸಹಿ ಹಾಕಿಲ್ಲ. ನಾನು ಮುಖ್ಯಮಂತ್ರಿ ಆಗಿರುವಾಗ ಸೈಟ್ ಹಂಚಿಕೆ ಆಗಿಲ್ಲ. ಬದಲಾಗಿ ಬಿಜೆಪಿ ಅವಧಿಯಲ್ಲೇ ನಿವೇಶನ ಹಂಚಿಕೆಯಾಗಿದೆ. ಹೀಗಿರುವಾಗ ನಾನು ರಾಜೀನಾಮೆ ಕೊಡುವ ಪ್ರಮೇಯವೇ ಇಲ್ಲ. ದೆಹಲಿ ಭೇಟಿ ವೇಳೆಯೇ ಸ್ಪಷ್ಟವಾಗಿ ತಿಳಿಸಿ ಬಂದಿರುವ ಸಿಎಂ ಸಿದ್ದರಾಮಯ್ಯ. ರಾಜೀನಾಮೆ ಕೊಡುವ ಚಿಂತನೆಯನ್ನು ಮಾಡದ ಸಿಎಂ. ರಾಜಕೀಯ ಹೋರಾಟದ ಜೊತೆಗೆ ಕಾನೂನು ಹೋರಾಟದ ಮೋರೆ. ನ್ಯಾಯಾಲಯದಲ್ಲಿ ಕೇಸ್ ಎದುರಿಸಲು ಸಿದ್ದರಾಮಯ್ಯ ಸಜ್ಜು. ಇದಕ್ಕಾಗಿ ಸುಪ್ರೀಂ ಕೋರ್ಟ್ ವಕೀಲರ ಜೊತೆಗೂ ಚರ್ಚೆ. ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಿರೋ ಸಿಎಂ ಸಿದ್ದರಾಮಯ್ಯ. ಈ ಮೂಲಕ ಉಳಿದ 3.5 ವರ್ಷಕ್ಕೂ ನಾನೇ ಸಿಎಂ ಸಂದೇಶ. ಇನ್ನುಳಿದ 3.5 ವರ್ಷವೂ ನಾನೇ ಮುಖ್ಯಮಂತ್ರಿ ಎಂದು ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಹೈಕಮಾಂಡ್ಗೆ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಸಂದೇಶ ರವಾನಿಸಿದ್ದಾರೆ. ದೆಹಲಿ ಭೇಟಿ ವೇಳೆಯೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹುಡಾ ಕೇಸ್ ಸಂಬಂಧ ಸರ್ಕಾರದ ವಿರುದ್ಧ ಬಿಜೆಪಿ ನಿರಂತರವಾಗಿ ಆರೋಪ ವ್ಯಕ್ತ ಮಾಡುತ್ತಿದೆ. ಅಲ್ಲದೆ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ನಡೆಸಿದ್ದಾರೆ. ಇದಲ್ಲದೆ ಅಹೋರಾತ್ರಿ ಧರಣಿ ಕೂಡ ಸದನದಲ್ಲಿ ನಡೆಸಿದ್ರು. ಇಷ್ಟೆಲ್ಲ ಆದ್ರೂ ಎದೆಗುಂದದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಿಜೆಪಿ ಆರೋಪ, ಹೋರಾಟಗಳಿಂದ ವಿಚಲಿತರಾಗದ ಸಿಎಂ ಸಿದ್ದು ಹೈಕಮಾಂಡ್ ನಾಯಕರಿಗೂ ಮುಡಾ ಕೇಸ್ ಬಗ್ಗೆ ಮನವರಿಕೆ ಮಾಡಿದ್ದಾರೆ. ಮುಡಾ ಕೇಸ್ನ ಪಿನ್ ಟು ಪಿನ್ ವಿವರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದಾಖಲೆ ಸಮೇತ ಹೈಕಮಾಂಡ್ಗೆ ಸಿದ್ದರಾಮಯ್ಯ ವಿವರಣೆ ನೀಡಿದ್ದಾರೆ. ಸೈಟ್ ಹಂಚಿಕೆಯಲ್ಲಿ ನನ್ನ ಪಾತ್ರ ಇಲ್ಲ, ಸಿಎಂ ಆಗಿ ಸಹಿ ಹಾಕಿಲ್ಲ. ನಾನು ಮುಖ್ಯಮಂತ್ರಿ ಆಗಿರುವಾಗ ಸೈಟ್ ಹಂಚಿಕೆಯಾಗಿದೆ. ಬದಲಾಗಿ ಬಿಜೆಪಿ ಅವಧಿಯಲ್ಲೇ ಈ ಸೈಟ್ ಹಂಚಿಕೆಯಾಗಿದೆ. ಹೀಗಿರುವಾಗ ನಾನು ರಾಜೀನಾಮೆ ಕೊಡುವ ಪ್ರಮೇಯವೇ ಇಲ್ಲ. ದೆಹಲಿ ಭೇಟಿ ವೇಳೆಯೇ ಸ್ಪಷ್ಟವಾಗಿ ತಿಳಿಸಿ ಬಂದಿರುವ ಸಿಎಂ ಸಿದ್ದರಾಮಯ್ಯ. ರಾಜೀನಾಮೆ ಕೊಡುವ ಚಿಂತನೆಯನ್ನು ಮಾಡದ ಸಿಎಂ ರಾಜಕೀಯ ಹೋರಾಟದ ಜೊತೆಗೆ ಕಾನೂನು ಹೋರಾಟದ ಮೊರೆ ಹೋಗಿದ್ದಾರೆ. ನ್ಯಾಯಾಲಯದಲ್ಲಿ ಕೇಸ್ ಎದುರಿಸಲು ಸಿದ್ದರಾಮಯ್ಯ ಸಜ್ಜಾಗಿ ನಿಂತಿದ್ದಾರೆ. ಇದಕ್ಕಾಗಿ ಸುಪ್ರೀಂ ಕೋರ್ಟ್ ವಕೀಲರ ಜೊತೆಗೂ ಚರ್ಚೆ ನಡೆಸಿದ್ದಾರೆ. ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಿರೋ ಸಿಎಂ ಸಿದ್ದು ಈ ಮೂಲಕ ಉಳಿದ 3.5 ವರ್ಷಕ್ಕೂ ನಾನೇ ಸಿಎಂ ಎಂದು ಸಂದೇಶ ರವಾನಿಸಿದ್ದಾರೆ.